ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ. ಮನ್ನಾರುಗಡಿ. ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣಕ್ಕೆ ಮರಳಿ ಬಂದರು. ದೈವಾನುಗ್ರಹಕ್ಕೆ ಪಾತ್ರರಾದ ಶ್ರೀಗಳ ಮಹಿಮೆಯೇ ಅಪಾರ. ನಂತರ ಕೆಲ ದಿನಗಳಲ್ಲಿ ತೀರ್ಥಯಾತ್ರೆಗೆ ಮಿತ್ರಪರಿವಾರದೊಡನೆ ಗುರುಗಳು ಹೊರಟರು. ಜಯಪುರದಲ್ಲಿ ವಿಷ್ಣುವಿನ ದರ್ಶನ ಮಾಡಿ ಪರಿಪೂರ್ಣ ನಗರದಲ್ಲಿ ಶ್ರೀಹರಿಗೆ ವಂದಿಸಿ ಮಣಿಶೃಂಗದಲ್ಲಿ ದುರ್ಗಾ ದರ್ಶನವನ್ನು ಮಾಡಿ ಅಲ್ಲಿ ಕೆಲವು ದಿನವಿದ್ದು ಶಿಷ್ಯರಿಗೆ ಸಮಸ್ತ ವೇದಾಂತ ಗ್ರಂಥಗಳನ್ನು ಪ್ರೌಢವಾಗಿ ಪಾಠ ಹೇಳಿದರು. ಅಲ್ಲಿಂದ ಕಮಲಾಲಯ ಸರೋವರದಲ್ಲಿ ಲಕ್ಷ್ಮೀದೇವಿಯನ್ನು ದರ್ಶಿಸಿ ಅರ್ಧನಾರೀಶ್ವರ ದೇವನನ್ನು ಅದೇ ಹೆಸರಿನ ಊರಿನಲ್ಲಿ ಸೇವಿಸಿ ಕಾವೇರಿ ಸಮುದ್ರ ಸಂಗಮಕ್ಕೆ ಬಂದು ವಿಧಿಪೂರ್ವಕವಾಗಿ ಸ್ನಾನ ಮಾಡಿದರು. ಅಲ್ಲಿಂದ ಮನ್ನಾರುಗಡಿಯಲ್ಲಿ ರಾಜಗೋಪಾಲನನ್ನು ದರ್ಶನ ಮಾಡಿ ಸ್ತುತಿಸಿದರು. ನಂತರ ಸೇತುಯಾತ್ರೆಗೆ ಧಾವಿಸಿದರು. ರಾಮೇಶ್ವರದಲ್ಲಿ ಪೂರ್ವ ಪಶ್ಚಿಮ ಸಮುದ್ರ ಸಂಗಮದಲ್ಲಿ ಸ್ನಾನ ಮಾಡಿ ಶಯನದಲ್ಲಿ ಅನಂತ ಪದ್ಮನಾಭ ದೇವನನ್ನು ರಾಮೇಶ್ವರ ಮತ್ತು ಸೇಥೋಮಾದವರ ದರ್ಶನ ಮಾಡಿದರು. ಅಳಗಿರಿಗೆ ಬಂದು ರಂಗನಾಥನನ್ನು ನಮಿಸಿ ತೋತಾದ್ರಿಗೆ ಬಂದು ಸುಂದರ ನಾಮಕ ನಾರಾಯಣನನ್ನು ನಮಿಸಿ ಅನಂತ ಶಯನದಲ್ಲಿ ದರ್ಶನ ಮಾಡಿ ಅಲ್ಲಿಂದ ಜನಾರ್ದನಕ್ಕೆ ಬಂದು ದೇವರ ದರ್ಶನದಿಂದ ಪುನೀತರಾದರು.